ಗೋಯಲ್ ಅವರು ಇರುವಂತದ್ದು ಅವ್ರನ್ನ ಖುದ್ದು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ನಡೆದಿರುವಂತಹ ಘಟನೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ಸ್ಥಳದಲ್ಲಿ? ಪರಿಸ್ಥಿತಿ ತಾವೆಲ್ಲ ನೋಡ್ತಾ ಇದ್ದೀರಾ, ಪೀಸ್ ಅಂಡ್ ಕಾಮ್ಫುಲ್ ಇದೆ. ನಿನ್ನೆ ರಾತ್ರಿಯಿಂದ ಇದೆ. ನಿನ್ನೆ ರಾತ್ರಿ ಏನಾಯ್ತು, ಅದು ಸನ್ ಇನ್ಸಿಡೆಂಟ್ ಇದೆ. ಎಡಕಲ್ ಏನ್ ಅವರು ಎಸ್ ಇದ್ದಾನೆ ಒಬ್ಬ ವ್ಯಕ್ತಿ, ಅದು ಆದ ನಂತರ ಕೂಡ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗ್ದಿದೆ. ನಿನ್ನೆ ರಾತ್ರಿಯಿಂದಾನೇ ಪೀಸ್ಫುಲ್ ಆಗಿ ಇದೆ. ನಾವು ಎಲ್ಲರೂ ಇಲ್ಲಿ ಇದೀವಿ, ರೌಂಡ್ಸ್ ಅಲ್ಲಿ ಇದೀವಿ. ಅದರ ಪ್ರಿಕಾಷನ್ ಬೇಸಿಸ್ ಮೇಲೆ ನಾವು 160 BNS ಆರ್ಡರ್ ಜಾರಿ ಮಾಡಿಸಿದೀವಿ. ಸಿಚುವೇಶನ್ ಮಾನಿಟರ್ ಮಾಡ್ತಾ ಇದೀವಿ. ಈಗಾಗಲೇ ಈ ಘಟನೆ, ಈ ಕೃತ್ಯ ಯಾರು ಮಾಡಿದ್ದಾನೆ ಅವನಿಗೆ ನಾವು ವಿಡಿಯೋ ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಬಂಧನ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನಕ್ಕೆ, ಅಂದ್ರೆ ಒಟ್ಟು 8 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ. ಸರ್, ಬಂಧನ ಆದವನ ಹೆಸರೇನು ಮತ್ತೆ ಎಲ್ಲಿ ಅವನಂತ ಸರ್? A1 ಅದರಲ್ಲಿ ತನ್ಜೀನ್ ಅಂತ ಒಬ್ಬ ವ್ಯಕ್ತಿ, ನವನಗರ್ ಸೆಕ್ಟರ್ 10 ಒಂದು ವಾಸಿ, ತನ್ವೀರ್ ಅಂತ ವ್ಯಕ್ತಿ, ಸಾರಿ. ಅವನದು ವಿಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ ಅಂತ. ಹೀಗೆ ಅವನೇ ಎಡಕಲ್ ಎಸಿತಾನೆ. ಅದರ ಜೊತೆಗೆ ನಾವು ಕೂಡ ಒಳಗೆ ಇದ್ದೀವಿ. ಆ ಟೈಮಲ್ಲಿ ಕೆಲವು ಜನ ನಮಗೆ ಅಡಚಣೆ ಮಾಡ್ತಾ ಇದ್ರು, ಅವರಿಗೆ ಕೂಡ ನಾವು ಬಂಧನ ಮಾಡಿದ್ದೀವಿ. ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ಬಂಧನ ಮಾಡಿದ್ದೀವಿ. ಸರ್, ತಮಗೂ ಕೂಡ ಕಲ್ಲು ಬಿದ್ದಿರುವಂತದ್ದು ಕೇಳ್ಪಟ್ಟಿದ್ದೀವಿ ಸರ್, ಹೇಗಿದ್ದೀರಾ? ಮತ್ತೆ ಗಾಯ ಯಾವ ಮಟ್ಟಕ್ಕಿದೆ ಮತ್ತೆ 2 ಜನಕ್ಕೆ ಗಾಯ ಆಗಿರುವಂತದ್ದು ಈ ಘಟನೆ? ಮೇಜರ್ ಗಾಯ ಯಾವುದಕ್ಕೆ ಆಗಿಲ್ಲ. ನಾವೆಲ್ಲರೂ ಹೆಲ್ಮೆಟ್ ಹಾಕೊಂಡು ಅಲ್ಲಿ ಇದೀವಿ. ಆ ಸಣ್ಣ ಪುಟ್ಟ ಗಾಯ ಡ್ಯೂಟಿಯಲ್ಲಿ ಆಗ್ತಾ ಇರುತ್ತೆ, ಮೇಜರ್ ಗಾಯ ಯಾವುದೂ ಆಗಿಲ್ಲ. ಮತ್ತೆ ಇದು ಇಷ್ಟು ಆದ ನಂತರ ಕೂಡ ಪ್ರೊಸೆಷನ್ ಪೀಸ್ಫುಲ್ ಅಲ್ಲಿ ಮುಗ್ದಿದೆ ಅಂತ ಈ ತರ ಇದೆ. ಎಲ್ಲ ಕಮ್ಯುನಿಟೀಸ್ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇನ್ನು ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸರ್, 2 ಕಮ್ಯುನಿಟಿ ಅವರನ್ನ ಕರೆದು ಏನಾದ್ರು ಶಾಂತಿಯುತ ಮಾತುಕತೆಗೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀವಿ? ಎಲ್ಲ ರೀತಿಯಿಂದ ಮಾತಾಡ್ತಾ ಇದೀವಿ ಅವರಿಗೆ, ಎಲ್ಲ ಲೆವೆಲ್ ಮಾತಾಡ್ತಾ ಇದೀವಿ ಅವರಿಗೆ. ಅವರು ಕೂಡ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ದಾರೆ, ನಾವು ಕೂಡ ಅವ್ರ ಜೊತೆ ಟಚ್ ಅಲ್ಲಿ ಇದೀವಿ, ಮಾತಾಡ್ತೀವಿ ಅವರಿಗೆ. ನಿಷೇಧಾಜ್ಞೆ ಬಗ್ಗೆ ಹೇಳ್ಬೋದು ಸರ್? 5 ದಿವಸ ಇದೆ. ಸದ್ಯಕ್ಕೆ 5 ದಿವಸ ನಾವು ಮಾಡಿಸಿದೀವಿ. ನಿನ್ನೆ ರಾತ್ರಿಯಿಂದ ಜಾರಿ ಆಗಿದೆ. ಬಾಗಲಕೋಟೆ ಮತ್ತೆ ಬಾಗಲಕೋಟೆ ಟೌನ್ ಮತ್ತೆ ನವನಗರ ಏರಿಯಾದಲ್ಲಿ ಇದೆ. ಮತ್ತೆ ಸಿಚುವೇಶನ್ ಮಾನಿಟರ್ ಮಾಡ್ತೀವಿ. ಒಂದ್ ವೇಳೆ ಅವಶ್ಯಕತೆ ಇರಲ್ಲ ಅಂದ್ರೆ ಬೇಗ ಅದಕ್ಕೆ ರಿಜಿಸ್ಟ್ರೇಷನ್ ಕೂಡ ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇದಿಷ್ಟು ಬಾಗಲಕೋಟೆ SP ಅವರಾದಂತಹ ಸಿದ್ಧಾರ್ಥ್ ಗೋಯಲ್ ಅವರ ಮಾತಾಗಿರುವಂತದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.